ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತ. ಆತ್ಮೀಯರೇ, ಬೆಳಗಾವಿ ಮತ್ತೊಮ್ಮೆ ಈ ಒಂದು ಸುದ್ದಿಯಲ್ಲಿ ಬರ್ತೊಡಗಿದೆ. ವಿಶೇಷ ಕಾರಣ ಇಷ್ಟ, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅನ್ನುವಂಥ ಒಂದು ನಿರ್ಣಯವನ್ನು ನಮ್ಮ ಪಾಲಿಕೆ, ಮಹಾನಗರ ಪಾಲಿಕೆ ಬೆಳಗಾವಿ ಅದನ್ನು ಸ್ವೀಕರಿಸ್ತಾ ಇಲ್ಲ. ಅದರಲ್ಲೂ ಮುಖ್ಯವಾಗಿ ಮೇಯರ್ ಆದಂಥ ಪ್ರೀತಿ ಕಾಮ್ಕರ್ ಅವರು, ಉಪಮೇಯರ್ ಆದಂಥ ಹನುಮಂತ್ ಕೊಂಗಾಲಿ ಅವರು, ಇಲ್ಲ ಇದನ್ನು ವಿಮರ್ಶೆ ಮಾಡಬೇಕಾಗ್ತದೆ, ತೋಳಿಗೆ ಬರ್ತದೆ ಡಿಸಿಷನ್ನ ಅಂತೇಳಿ ಈ ನಮ್ಮ ನಗರಾಭಿವೃದ್ಧಿ ಸಚಿವಾಲಯ ಕಳಿಸೋದು ಅಂತೇಳಿ ಒಟ್ಟಲ್ಲಿ ಪ್ರೊಲಾಂಗ್ ಮಾಡೋದು, ಮುಂದೆ ತೊಗೊಂಡು ಹೋಗುವಂಥ ಕೆಲಸ ಮಾಡುವಂಥದ್ದು. ಸುಪ್ರೀಂ ಕೋರ್ಟಲ್ಲಿ ಕೇಸ್ ಅದ ಅಲ್ರಿ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇತ್ತಲ್ಲ 2005 ಅವತ್ತು ವಿಜಯ್ ಮೋರೆ ಮೇಯರ್ ಅವರಿದ್ದರು. ಅವರಿದ್ದಾಗ ಇದು ಕೇಸಿತ್ತು ಸುಪ್ರೀಂ ಕೋರ್ಟ್ನಲ್ಲಿ. ಮತ್ತು ಅವ್ರು ಹೆಂಗೆ ತೊಗೊಂಡ್ರು? ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರ್ಬೇಕಂತೇಳಿ ಯಾವ ಆಧಾರ ಮೇಲೆ ತೊಗೊಂಡ್ರು ಅವರು? ಅದಕ್ಕೆ ಯಾಕೆ ಒಪ್ಪಿಗೆ ಕೊಟ್ಟರು? ಇವತ್ತು ನಮ್ಮ ಹೋರಾಟಗಾರರು ಕೇಳ್ತಾ ಇದ್ದಾರೆ. ನಿಜವಾಗಿಯೂ ಕನ್ನಡಿಗರು ಸಹಜವಾಗಿ ಬೆಳಗಾವಿಯನ್ನು ಪ್ರೀತಿ ಮಾಡೋಕ್ಕೆ ಕಾರಣದ. ಐತಿಹಾಸಿಕವಾಗಿಯೂ ಸಹ ಇದು ಕನ್ನಡಿಗರದ್ದು, ಇದರಲ್ಲಿ ಎರಡು ಮಾತಿಲ್ಲ. ಹೌದು, ಒಂದಿಷ್ಟು ಮರಾಠಿಗರು ಹೆಚ್ಚು ಬೆಳೆದಿದ್ದಾರೆ, ಇಂಡಸ್ಟ್ರಿಯಲ್ಲೂ ದೊಡ್ಡವರಾಗಿದ್ದಾರೆ, ದುಡ್ಡುವಂತರಾಗಿದ್ದಾರೆ. ಆದರೆ ಎಲ್ಲಿದ್ದಾರೆ ಅವರು? ಕರ್ನಾಟಕದಲ್ಲಿದ್ದಾರೆ ಅನ್ನೋದು ನಮ್ಮ ಹೋರಾಟಗಾರರ ವಾದ. ಅದೇ ಕಾಲ ಕನ್ನಡಿಗರ ವಾದ ಅಲ್ಲ, ವಾಸ್ತವ. ಈಗಾಗಲೇ ಅದು ಭಾಷಾವಾರ ಪಾಂತರಚನೆಯ ಸಂದರ್ಭದಲ್ಲೇ ನಮ್ಮೊಳಗೆ ಬಂದು ಹೋಗಿಬಿಟ್ಟದ. ಮಹಾಜನ ವರದಿನೂ ಸಹಿತ ಒಪ್ಕೊಂಡದ. ನಂತರದ ಹಂಗೆ ವರದಿ ಒಪ್ಪಿಸ್ರಿ ಮಾಡ್ರಿ ಅಂತ ನಡೀತಾ ಇದ್ದಾರೆ. ಅದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಇವರು. ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಆದರೂ ಸಹಿತ ಡಿಸಿಷನ್, ಯಾಕಂದ್ರೆ ಪಾರ್ಲಿಮೆಂಟಲ್ಲಿ ತೆಗೆದುಕೊಳ್ಳೋಂಥ ಡಿಸಿಷನ್ ಇದು ತೊಗೊಳ್ಳೋದು ಸಾಧ್ಯ ಇಲ್ಲ ಅಂತ ನಮ್ಮ ವೆಲ್ ನೋನ್ ನಮ್ಮ ಅಡ್ವೊಕೇಟ್ ಸಹಿತ ಹೇಳ್ತಾ ಇದ್ದಾರೆ. ಇದೆಲ್ಲ ಏನಪ್ಪ ಅಂತಂದ್ರೆ ಅನಗತ್ಯ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಇದನ್ನು MES ಅವರು ಅಂತೇಳಿ.